ನಮಸ್ಕಾರ. ನಾನು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅಂತ, ನರೇಡ್ಕೋ ಮೈಸೂರು ಅಧ್ಯಕ್ಷರು. ಹಾಗೂ ನನ್ನ ಎಡಭಾಗದಲ್ಲಿದ್ದವರು ವಿ ಸಿ ರವಿಕುಮಾರ್ ಅಂತ ನಮ್ಮ ಚೇರ್ಮನ್ ಆಗಿದ್ದಾರೆ. ಹಾಗೂ ನನ್ನ ಬಲಭಾಗದಲ್ಲಿ ಎ ಪಿ ನಾಗೇಶ್ ಅಂತ, ಇವರು ಉಪಾಧ್ಯಕ್ಷರು ನರೇಡ್ಕೋ ಮೈಸೂರು. ನಾವು ಈ ದಿನ ನಮ್ಮ ನರೇಡ್ಕೋ ಮೈಸೂರು ವತಿಯಿಂದ ಬೃಹತ್ ಮೆಗಾ ಕನ್ಸ್ಟ್ರಕ್ಷನ್ ಲೇಬರ್ ವೆಲ್ಫೇರ್ ಡ್ರೈವ್ ಅಂತ ಮಾಡ್ತಾಯಿದ್ದೀವಿ. ಇದಕ್ಕೆ ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಡಿಸ್ಟ್ರಿಕ್ಟ್ ಲೇಬರ್ ಆಫೀಸರ್ ಚೇತನ್ ಕುಮಾರ್ ಅವ್ರಿಗೆ. ಅವ್ರ ಜೊತೆ ಹಿಂಗೆ ಮಾತಾಡಬೇಕಾದ್ರೆ ಲೇಬರ್ ಕಾರ್ಡಲ್ಲಿ ಎಷ್ಟು ಇದಿದೆ, ಅಡ್ವಾಂಟೇಜಸ್ಗಳಿದ್ದಾವೆ, ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತ ಮಾತಾಡಬೇಕಾದ್ರೆ ಯಾಕೆ ಒಂದು ಜಾಥಾ ಮಾಡಬಾರ್ದು ಅಂತ ಬಂತು. ಸೊ ಅದರಲ್ಲಿ ಯಾಕೆಂದರೆ ಒಬ್ಬ ಲೇಬರ್ ಕಾರ್ಡ್ ಇರೋನು ಅಪಘಾತವಾಗಿ ಸಂಭವಿಸಿದ್ರೆ ಅಥವಾ ಅವ್ನಿಗೇನಾದರೂ ಕೈ ಕಾಲು ಮುರಿದು ಕೆಲಸ ಮಾಡೋಕ್ಕಾಗಲ್ಲ ಅಂತ ಸರ್ಟಿಫೈ ಆದರೆ 8.5 ಲಕ್ಷದ ಗಂಟ ಇದೆ. ಒಂದು ಮಕ್ಕಳು ಮದುವೆ ಆದರೆ ಅದಕ್ಕೆ ದುಡ್ಡು ಬರುತ್ತೆ, ಸ್ಕಾಲರ್ಶಿಪ್ ಸಿಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಅವರು ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಅವರು ಈ ಮೈಸೂರಲ್ಲಿ ಆಲ್ ಓವರ್ ಇಂಡಿಯಾ ಮೈಸೂರಲ್ಲಿ ತೊಗೊಂಡ್ರು ಸುಮಾರು ಹಾಸ್ಪಿಟ್ಲ್ ಜೊತೆ ಅವ್ರ ಅಗ್ರಿಮೆಂಟ್ ಇದೆ. ಸೊ ಯು ಕ್ಯಾನ್ ಜಸ್ಟ್ ವಾಕ್ ಇನ್ ವಿತ್ ಹೆಲ್ತ್ ನಮ್ಮ ಮೆಡಿಕಲ್ ಕಾರ್ಡ್ ಇದ್ದಂಗೆ ಹೋಗಿ ಕ್ಯಾಶ್ಲೆಸ್ ಮಾಡ್ಬೋದು. ಈ ದೃಷ್ಟಿಯಿಂದ ಮೊದಲಿಗೆ ಇವತ್ತು ನಮ್ಮ ಚೇತನ್ ಕುಮಾರ್ ಅವರು ಬಂದಿದ್ದಾರೆ. ಅವರು ಇನ್ನು ನಮ್ಮ ಪ್ರೋಗ್ರಾಮ್ ಶುರುವಾದಾಗ ಈ ಲೇಬರ್ ಕಾರ್ಡ್ ಅಂದರೆ, ನಾವು ಲೇಬರ್ ಕಾರ್ಡ್ ಯಾಕೆ ಅಂತ ಹೇಳಿದ್ರೆ, ಈ ಎಂಟೈರ್ ದೇಶದಲ್ಲಿ 10 ಲಕ್ಷದ ಮೇಲೆ ಏನೇ ಕನ್ಸ್ಟ್ರಕ್ಷನ್ ಆದರೂ 1% ಸೆಸ್ ಅಂತ ಕಲೆಕ್ಟ್ ಮಾಡ್ತಾರೆ. ಸೊ ತುಂಬ ದುಡ್ಡಿದೆ ಅದರಲ್ಲಿ. ಅದನ್ನು ನಮ್ಮ ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಯುಟಿಲೈಸ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ತುಂಬ ಸ್ಕೀಮ್ಗಳಿದ್ದಾವೆ. ಅದೇನೇನು ಸ್ಕೀಮ್ಗಳಿದೆ ಅಂತ ಒಂದು PPT ಮುಖಾಂತರ ಇವತ್ತು ತಿಳಿ ಹೇಳ್ತಾರೆ. ಅದ್ರ ಜೊತೆಗೆ ನಮ್ಮ ಈ ಭಾಗದ ಜನಗಳಿಗೆ ಯಾರಿಗೆ ಲೇಬರ್ ಕಾರ್ಡ್ ಆಗಿಲ್ಲ, ಅವ್ರ ಆಫೀಸ್ಗೆ ಹೋಗಿ ಅವ್ರ ಕೆಲಸದ ಮಧ್ಯೆ ಹೋಗಿ ಕಷ್ಟ ಆಗುತ್ತೆ ಅಂತೇಳಿ ಅದಕ್ಕೋಸ್ಕರ ಭಾನುವಾರನೇ ಇಟ್ಕೊಂಡು ಇವತ್ತು 300-350ಗಿಂತ ಹೆಚ್ಚು ಲೇಬರ್ ಕಮ್ಯುನಿಟಿಗೆ ನಾವು ಲೇಬರ್ ಕಾರ್ಡ್ ಇಶ್ಯೂ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ನಮ್ಮ ನಿರ್ಮಲ ಹಾಸ್ಪಿಟಲ್ಲು ಮತ್ತು ನಾರಾಯಣ ಹೃದಯಾಲಯ, ಅನ್ನಪೂರ್ಣ ಹಾಸ್ಪಿಟಲ್, ನಿರ್ಮಲ ಅವರು ಜನರಲ್ ಹೆಲ್ತ್ ಚೆಕಪ್ಪು, ನಾರಾಯಣ ಅವರು ಕಾರ್ಡಿಯಾಕ್ ಇನ್ಕ್ಲೂಡಿಂಗ್ ಎಕೋ ಇದೆ, ಮತ್ತು ಅನ್ನಪೂರ್ಣ ಅವರು ಐ ಚೆಕಪ್ ಮಾಡ್ತಾಯಿದ್ದಾರೆ. ಸೊ ಅದನ್ನು ಫ್ರೀಯಾಗಿ ಮಾಡಿಸ್ತಾ ಇದ್ದೀವಿ. ಹಾಗೂ ಮತ್ತೊಂದು ವಿಶೇಷ ಇವತ್ತೇನು ಅಂದರೆ, ಇಲ್ಲಿ ಬರೋ ಎಲ್ಲ ಲೇಬರ್ ಕಾರ್ಡ್ ಜೊತೆಗೆ ನಮ್ಮ ನರೇಡ್ಕೋ ವತಿಯಿಂದ ಒಂದು ಆಕ್ಸಿಡೆಂಟ್ ಕವರ್ ಇನ್ಶೂರೆನ್ಸು ಮಾಡಿಸ್ಕೊಡ್ತಾ ಇದ್ದೀವಿ. ಅದು ವರ್ಷ ರಿನ್ಯೂವಲ್ ಆಗೋದು. ನಾವು ಫಸ್ಟ್ ವರ್ಷ ಶುರು ಮಾಡಿಸ್ತಾ ಇದ್ದೀವಿ. ಆಕ್ಸಿಡೆಂಟ್ ಅಂದರೆ ನಿಮ್ಮ ರೆಗ್ಯುಲರ್ ಆಗಿ ಬರೀ ರೋಡ್ ಆಕ್ಸಿಡೆಂಟ್ಸ್ ಮಾತ್ರ ಕವರ್ ಆಗುತ್ತೆ. ಇದು ಹಂಗಲ್ಲ ಪಾಲಿಸಿ. ನಿಮ್ಮ ಸೈಟಲ್ಲಾಗ್ಬೋದು, ಮನೇಲಾಗ್ಬೋದು, ಎಲ್ಲೇ ಅಪಘಾತ ಸಂಭವಿಸಿದ್ರು ಕೂಡ ಅವ್ರಿಗೆ ಪಾಲಿಸಿ ಕ್ಲೇಮ್ ಆಗುತ್ತೆ. ಸೊ ಇಷ್ಟು ಕಾರ್ಯಕ್ರಮಗಳು ಮಾಡಿ ಅವ್ರಿಗೊಂದು ಗಿಫ್ಟ್ ಕೊಟ್ಟು ಒಂದು ಬಾಳೆ ಎಲೆ ಊಟ ಹಾಕಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳು. ಯಾಕೆಂದರೆ ನಮ್ಮ ನರೇಡ್ಕೋ ಅಂದರೆ ನಾವೆಲ್ಲ ಚೆನ್ನಾಗಾಗಬೇಕು ಅಂದರೆ ನಮ್ಮ ಕಾರ್ಮಿಕ ವರ್ಗದ ಸಪೋರ್ಟ್ ಬೇಕು. ಅವ್ರಿಗೋಸ್ಕರ ನಾವು ಒಂದಿನ ಮೀಸಲಿಟ್ಟಿದ್ದೀವಿ ಅನ್ನೋದು. ನಮ್ಮ ಅಧ್ಯಕ್ಷರು ರಾಘವೇಂದ್ರ ಪ್ರಸಾದ್ ಅವರು ಮಾತಾಡೋದ ಪ್ರಕಾರ ನಾವು ಹೆಲ್ತ್ ಕ್ಯಾಂಪು ಮತ್ತು ಏನು ನಮ್ಮ ಲೇಬರ್ಗೆ ಬೇಕಾದಂಥ ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ದೀವಿ ಮತ್ತು ಅವ್ರದ್ದು ಕಾರ್ಡ್ಸ್ ಎಲ್ಲನೂ ಕೊಡ್ತಾಯಿದ್ದೀವಿ. ಅದರ ಪ್ರಕೃತಿಯಾಗಿ ಇವತ್ತೇನು ನಮ್ಮ ನ್ಯಾಷನಲ್ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತೇಳಿ, ಇದು ಭಾರತ ಸರ್ಕಾರದ ಅಂಡರ್ಟೇಕಿಂಗ್, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅಂಡರ್ಟೇಕಿಂಗಲ್ಲಿ ಬರುತ್ತೆ ನಮ್ಮ ನರೇಡ್ಕೋ ಅನ್ನೋದು. ಆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ಗೆ ನಾವು ಬಿಲ್ಡರ್ ಅಸೋಸಿಯೇಷನ್, ನಮ್ಮಲ್ಲಿ ಯಾರು ಕಾರ್ಮಿಕರಿದೆ, ಮೊದಲು ಇವತ್ತು ಏನಾಗುತ್ತೆ ಅಂತಂದರೆ ನಮ್ಮ ಕಾರ್ಮಿಕರು ಮುಖ್ಯ. ಅವರು ದುಡಿದ್ರೆ ನಾವು ಯಾವುದೇ ಬಿಲ್ಡರ್ಸು ಡೆವಲಪರ್ ಆಗಿರ್ಬೋದು, ಮೇಯ್ನು ಕೆಳಮಟ್ಟದಲ್ಲಿ ಅವರು ವರ್ತಿಲ್ಲ ಅಂದರೆ ಯಾವುದೇ ಅಲ್ಲಿ ಹೇಳ್ಕೋಬೇಕಂತ ಹೇಳಿದ್ರೆ ಸೋಲ್ಜರ್ಸ್ ಇದ್ದಂಗೆ. ಸೋಲ್ಜರ್ಸ್ ಇಲ್ಲದೆ ನಾವು ಯುದ್ಧ ಮಾಡಲಿಕ್ಕಾಗಲ್ಲ. ಇವತ್ತು ನಾವು ಯಾವುದೇ ಬಿಲ್ಡಿಂಗ್ ಕಟ್ಟಬೇಕು, ನಾವು ಬಂಡವಾಳ ಸಾಯಿಗಳಾಗಬೇಕಂದ್ರೆ ಮೇಯ್ನು ಮೂಲ ಕಾರಣ ಕೆಳಮಟ್ಟದ ಕಾರ್ಮಿಕರಾಗ್ತಾರೆ. ಇವತ್ತು ಆ ಕಾರ್ಮಿಕರಿಗೆ ವಿಷಯ ಗೊತ್ತಿರಲ್ಲ. ಆ್ಯಕ್ಚುಲಿ ಅವ್ರಿಗೆ ಎಷ್ಟೋ ಜನ ಅವ್ರಿಗೆ ಕೆಲಸ ಮಾಡೋದು ಮಾತ್ರ ಗೊತ್ತಿದೆ, ಇದ್ರ ಬಗ್ಗೆ ಎಜುಕೇಟ್ ಇರಲ್ಲ. ಈ ಒಂದು ಎಜುಕೇಟ್ ಮಾಡೋ ಸರ್ಕಾರದಲ್ಲೂ ಹಲವಾರು ಸವಲತ್ತುಗಳಿದೆ. ಹಲವಾರು ಸವಲತ್ತನ್ನ ತಲುಪಿಸೋದಿಲ್ಲಿ. ಆ ಹಲವಾರು ಸವಲತ್ತನ್ನ ಕಳಿಸಿದ್ರೆ ನಾವು ತಿಳಿದಂಥವ್ರು ನಮ್ಮಂಥ ಒಂದು ಅಂಗ ಸಂಸ್ಥೆಗಳು ಇವತ್ತೇನು ನಮ್ಮ ನರೇಡ್ಕೋ ವತಿಯಿಂದ ನಾವು ಹಲವಾರು ಹೋದ ವರ್ಷವೂ ಕೂಡ ನಾವು ಇದೇ ಥರ ಮಾಡಿದ್ವಿ. ಲಾಸ್ಟ್ ಇಯರ್ ಒಂದು 250-300 ಜನಕ್ಕೆ ನಾವು ಕೊಟ್ಟಿದ್ವಿ. ಈ ಸಲ ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ನಮ್ಮ ಪ್ರೆಸಿಡೆಂಟ್ ಅವರು ಜನವನ್ನು ಕೂಡಿಸಿ ಇವತ್ತು ಒಂದು 500 ಜನಕ್ಕಂತ ಮಿಗಿಲಾಗಿ ಜನ ಬಂದಿದ್ದಾರೆ. ಅದ್ರ ಜೊತೆಗೆ ನಮಗೆ ಸಪೋರ್ಟಿವ್ ಆಗಿ ರೋಟ್ರಿ ವಿನ್ನರ್ವಿಲ್ಲು ಮತ್ತು ರೋಟ್ರಿಯವರು ಕೂಡ ನಮ್ಮ ಸಹಭಾಗಿತ್ವದಲ್ಲಿ ನಮ್ಮ ನರೇಡ್ಕೋದಲ್ಲಿ ಇವತ್ತು ಯಥೇಚ್ಛವಾಗಿ ನಮ್ಮ ಸಂಘಟಿತ ಲೇಬರ್ ಕ್ಲಾಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಒಳ್ಳೆಯದಾಗಲಿ ಅಂದ್ಬಿಟ್ಟು ಅದನ್ನು ಅವ್ರು ಯುಟಿಲೈಸ್ ಮಾಡ್ಕೋಬೇಕು. ಮತ್ತು ನಮ್ಮ ಅಧ್ಯಕ್ಷ ಹೇಳ್ದಂಗೆ ನಾವೇ ಕೂಡ ಇವತ್ತು ಎಷ್ಟು ಜನ ಬರ್ತಾರೋ ಅಷ್ಟು ಜನದ ದುಡ್ಡನ್ನು ಕೂಡ ನಮ್ಮ ಸಂಸ್ಥೆಯಿಂದ ನಾವು ತುಂಬಿಕೊಡ್ತಾ ಇದ್ದೀವಿ. ಅದನ್ನು ಎಲ್ಲರೂ ಒಂದು ಸಬೂಕೆ ಪಡ್ಕೋಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ನಾವು ಒಂದು 500 ಜನ ನಿರೀಕ್ಷೆ ಮಾಡಿದ್ದೀವಿ. ಒಂದು ಅದಕ್ಕಿಂತ ಜಾಸ್ತಿ ಆಗ್ತಾ ಇರೋದು ಇವತ್ತು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ. ಇವತ್ತು 500 ಜನಕ್ಕಿಂತ ಜಾಸ್ತಿ ನಿರೀಕ್ಷೆ ಮಾಡಿದ್ದೀವಿ, ಬಂದಿದ್ದಾರೆ. ಎಲ್ರಿಗೂ ಕೂಡ ನಾವು ಇವತ್ತು ಎಷ್ಟು ಜನ ಬರೀ ನಾವು ಒಂದೇ ಒಂದು ಬರೀ ಹೆಲ್ತ್ ಚೆಕಪ್ ಅಂದರೆ ಬರೀ ಬ್ಲಡ್ ಚೆಕಪ್ ಮಾಡೋದು ಮತ್ತು ಇದು ಬಿ ಪಿ ಚೆಕ್ ಮಾಡೋದು ಮಾಡ್ತಾಯಿಲ್ಲ. ಅದು ಅವ್ರಿಗೆ ಏನೇನಿದೆ ನಾವು ಐ ಹಾಸ್ಪಿಟಲಿಂದ ಎಕೋ ಇಂಡಿಯಾ ಎಲ್ಲ ಕೂಡ ಮಾಡ್ತಾಯಿದ್ದೀವಿ. ಮತ್ತು ಅದ್ರ ಜೊತೆಗೆ ಅವರು ಬಂದವರು ಅಸ್ಥಿ ಹೋಗಬಾರ್ದು ಅಂತೇಳಿ ಕೂಡ ಅವ್ರಿಗೆ ಊಟದ ವ್ಯವಸ್ಥೆ ಕೂಡ ನಾವು ವೆಜ್ ಊಟದ ವ್ಯವಸ್ಥೆ ಕೂಡ ಮಾಡಿದ್ವಿ. ನಾನು ಅನ್ನೋದು ಬಿಟ್ಟು ನಾವು ಅಂತ ಮಾಡಿದ್ರೆ ಮಾತ್ರ ಇಲ್ಲಿ ಯಾವುದೋ ಒಂದು ಸಂಘಟಿತವಾಗಿ ಮಾಡ್ಬೋದು. ಯಾವುದಾದ್ರು ಬರೀ ಇಲ್ಲೇನಾಗುತ್ತೆ ಎಲ್ಲ ಪರ್ಸ್ನಲ್ ಆಗ್ತಾಯಿತ್ತು, ನಮ್ಮ ಜಿದ್ದಿ ಮಾಡಬಾರ್ದು. ಇಲ್ಲಿ ಎಲ್ಲರೂ ಕೂಡ ನಾನು ಅನ್ನೋದು ಪದವನ್ನು ಬದಿಗೊತ್ತಿ ನಾವು ಅನ್ನೋದೇ ಇವತ್ತು ಒಂದು ಸಕ್ಸಸ್ ಒಂದು ಕಾರಣ. ಹಾಗಾಗಿ ಎಲ್ಲ ಸಂಘಟಿತರು ಇನ್ನೂ ಯಥೇಚ್ಛವಾಗಿ ಇವತ್ತು ಎಷ್ಟೋ ನಮ್ಮ ಪ್ರಚಾರ ಇಲ್ಲದೇ ಇಷ್ಟು ಜನ ಸೇರಿದರೆ ನೆಕ್ಸ್ಟ್ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಪ್ರಚಾರ ಮಾಡಿ ಇಂಥ ಕಾರ್ಯಕ್ರಮ ಬರೀ ನಮ್ಮ ಒಂದು ಸಂಸ್ಥೆ ಅಲ್ಲ, ಹಲವಾರು ಅಂಗ ಸಂಸ್ಥೆಗಳಿದೆ, ಅವರೆಲ್ಲ ಮಾಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ರವಿಕುಮಾರ್ ಅಂತೇಳಿ, ನನ್ನ ಚೇರ್ಮನ್ ಮರಟ್ಕೊತೀನಿ.